ಆಯೋಗ ನಡೆಸುವ ದೇಶದ ಅತ್ಯುನ್ನತ ಐಎಎಸ್ ಐಎಫ್ಎಸ್ ಪರೀಕ್ಷೆಯ ಫಲಿತಾಂಶ ನಿನ್ನೆ ಹೊರಬಿದ್ದಿದೆ. ಈ ಬಾರಿ ಕರ್ನಾಟಕದ 61 ಮಂದಿ ವಿಜೇತರಾಗಿ ರಾಜ್ಯದ ಕೀರ್ತಿಯನ್ನ ಮೊಳಗಿಸಿದ್ದಾರೆ. ಇವತ್ತು ಆ ಅಭ್ಯರ್ಥಿಗಳು ನಗುಮೊಗದಿಂದ ಒಂದ್ ಕಡೆ ಸೇರಿದ್ರು. ಬನ್ನಿ ಅವರ ಸಮಾಗಮ ಹೇಗಿತ್ತು ನೋಡ್ಕೊಂಡು ಬರೋಣ. ಹೀಗೆ ಎಲ್ಲರೂ ಸಂತಸದಿಂದ ಒಂದೆಡೆ ಸೇರಿರೋರು ದೇಶದ ಅತ್ಯುನ್ನತ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದವರು. ಐಎಎಸ್ ಐಎಫ್ಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ಕನ್ನಡಿಗರು ಸೇವೆಗೆ ತೆರಳುವ ಮುನ್ನ ಇವರೆಲ್ಲರೂ ಇವತ್ತು ಬೆಂಗಳೂರಿನಲ್ಲಿ ಒಂದೆಡೆ ಸೇರಿ ಪರಸ್ಪರ ಸಂತಸ ಹಂಚಿಕೊಂಡ್ರು. Every day after office, 2-3 hours I used to take out and read. Weekend I used to try and put in some more hours and study. Luckily I've had very good bosses, supportive bosses. I will resign from IRS in September and join the training in Mussoorie. Last 10-15 days ಲೀವ್ ಹಾಕ್ಬಿಟ್ಟು ನಾನು ಎಕ್ಸಾಮ್ ಬರೀತಾ ಇದ್ದೆ. ಅದು ಮೇನ್ಸ್ ಟೈಮಲ್ಲಿ ಪ್ರಿಲಿಮ್ಸ್ ನಾನು ಒಂದು ದಿವಸನೂ ಲೀವ್ ಆಗ್ತಾ ಇರಲಿಲ್ಲ. ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲೂ 44th ರ್ಯಾಂಕ್ ಬಂದಿದೆ. ಅದು ಕರ್ನಾಟಕದಲ್ಲೇ ಅದರಲ್ಲಿ ಫಸ್ಟ್ ಬಂದಿದೆ. ಸೊ ನಾನು ಈಗ ಥಿಂಕ್ ಮಾಡಬೇಕು, ಈಗ IFS ಜಾಯ್ನ್ ಆಗೋದು ಇಲ್ಲ ಇದರಲ್ಲಿ IAS ಅಲ್ಲಿ ಯಾವ್ದು ಸಿಗುತ್ತೋ ಅದಕ್ಕೆ ಜಾಯ್ನ್ ಆಗೋದು ಅಂತ. ಇನ್ನು ಇದೇ ಮೊದಲ ಬಾರಿಗೆ UPSCಯಲ್ಲಿ ರಾಜ್ಯದ 61 ಮಂದಿ ಆಯ್ಕೆಯಾಗಿರುವುದು ಇವರ ಸಂತಸವನ್ನ ಇಮ್ಮಡಿಗೊಳಿಸಿತು. ಇನ್ನು ಇವರೆಲ್ಲರಿಗೆ ಮಾರ್ಗದರ್ಶನ ನೀಡಿದ ನಾಗರಾಜ್ ಅವರಿಗೂ ಇದೇ ವೇಳೆ ಹೂಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಿದ್ರು. ಇನ್ನು ಒಂದು ವಿಶೇಷ ಅಂದ್ರೆ ದಾವಣಗೆರೆ ಮೂಲದ ವೈದ್ಯ ವಿನೋದ್ ಕುಮಾರ್ ಮೊದಲ ಪ್ರಯತ್ನದಲ್ಲೇ UPSCಯಲ್ಲಿ ಯಶಸ್ಸು ಗಳಿಸಿದ್ದಾರೆ. ಕಠಿಣ ಪರಿಶ್ರಮದಿಂದ 291ನೇ ರ್ಯಾಂಕ್ ಗಳಿಸಿದ ವಿನೋದ್ ಕುಮಾರ್ ಸಂತಸ ಹಂಚಿಕೊಂಡದ್ದು ಹೀಗೆ. ತುಂಬ ಖುಷಿ ಆಗುತ್ತೆ UPSC ಸಕ್ಸಸ್ ಆಗಿರುವಂಥದ್ದು. ಫಸ್ಟ್ ಅಟೆಂಪ್ಟಲ್ಲಿ ಆಗಿರೋದು ನನಗೆ ಇನ್ನೂ ತುಂಬ ಖುಷಿ ಇದೆ. ಕರ್ನಾಟಕದಲ್ಲಿ ಈ ಸತಿ ಸುಮಾರು 60 ವಿದ್ಯಾರ್ಥಿಗಳು ಕ್ಲಿಯರ್ ಆಗಿದ್ದಾರೆ. ಅದು ಇನ್ನೂ ಖುಷಿಯ ವಿಷಯ ಹೌದು, ಕೂಡ ಹೆಮ್ಮೆಯ ವಿಷಯ ಕೂಡ ಹೌದು. ಸೊ ನನಗೆ ಮುಂಚೆಯಿಂದನೂ IAS ಆಫೀಸರ್ ಆಗಬೇಕು ಅಂತ ಬಾಲ್ಯದಿಂದನೂ ಇತ್ತು. ನಾನು ಪ್ರಿಪೇರ್ ಮಾಡಿದ್ದು ಲಾಸ್ಟ್ 1 ಇಯರಿಂದ ಪ್ರಿಪೇರ್ ಆದೆ. ಸೊ ಆ 1 ಇಯರಲ್ಲಿ ಫುಲ್ ಎಫರ್ಟ್ಸ್ ಹಾಕಿದೆ. ಸೊ ಕ್ಲಿಯರ್ ಆಗಿದೆ, ತುಂಬ ಖುಷಿಯಾಗಿದೆ. ದೇಶದ ಅತ್ಯುನ್ನತ ಶ್ರೇಣಿಯ ಹುದ್ದೆಗಳನ್ನ ಅಲಂಕರಿಸಲಿರುವ ಕನ್ನಡಿಗರೆಲ್ಲ ಇವತ್ತು ಒಂದಾಗಿ ಸಂತಸ ಪಟ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರಲ್ಲಿ ಈಗ ಬ್ರೇಕ್ ಆದ್ಮೇಲೆ